ಕ್ರಾಸ್ ರೈಟ್ ಸೈಡ್ ರೈಟ್ಗೆ ಸುಮ್ಮನೆ ಇವತ್ತೇ ರಿಪೇರಿ ಮಾಡಿ ಸರ್. ಅದೇ ಇದು ರೈಟ್ಗಿದೆ. ಸರ್ ಅದು ಎರೆಕ್ಟರ್ ಸ್ಪೈನ್ ಸೈಡಲ್ಲಿ ಇರೋದು. ಎರೆಕ್ಟರ್. ಹಾಂ ಎರೆಕ್ಟರ್. ದಿಸ್ ಇಸ್ ಕಾಲ್ಡ್ ಎರೆಕ್ಟರ್ ಸ್ಪೈನ್. ಜೊತೆಲಿದೆ ಮಸ್ಕ್ಯುಲರ್ ಸಿಸ್ಟಮ್. ಓಕೆ, ನಾನು ಸಪೋಸ್ ಇವಕ್ಕೆ ಸ್ಕೋಲಿಯಾಸಿಸ್ ಇದೆ. ಫಸ್ಟ್ ಹಂಚ್ ಬ್ಯಾಕ್. ಓಕೆನಾ? ಹಂಚ್ ಬ್ಯಾಕ್ ನನ್ನ ಹತ್ರ ಕೋಂಬ್ ಇದೆ ಅಂತ ಮೇಲೆ ಹಾಕದೇನಾ? ಏನು ಬೇಡ, ನನ್ನ ಹತ್ರ ಕೋಂಬ್ ಇದೆ ಅಂತ ಅನ್ಕೊಳ್ಳಿ. ನೀವೇನಿಲ್ಲ, ಹಂಚ್ ಬ್ಯಾಕ್ ಇರೋರು ನಿನ್ನ ಹತ್ರ ಅವ್ರು ಎಷ್ಟು ಯೋಗ ಮಾಡ್ತೀನೋ ಸ್ಟ್ರೈಟ್ ಆಗಲ್ಲ. ಅವ್ರು ಕೇಳಬೇಕು, ನೀನು ಥೆರಪಿ ಕ್ಲಾಸ್ಗೆ ಬನ್ನಿ, ನಾವು ಮಾಡ್ತೀವಿ. ಓಕೆನಾ? ಥೆರಪಿ ಕ್ಲಾಸಲ್ಲಿ ನಿನ್ಗೆ ಏನು ಬೇಕು? ಪ್ರೈವಸಿ ಇರಬೇಕು. ಪ್ರೈವಸಿ ಅಂದರೆ ನೀನು ಕಟ್ಟನ್ನು ಹಾಕ್ಕೊಂಡು ಏನೋ ಒಂದು ಮಾಡಿ ಯಾರು ಹೊರಗಡೆ ಬರಲ್ಲ ಥರ ನೋಡ್ಕೋಬೇಕು. ಓಕೆ, ಫಸ್ಟು ಹಂಚ್ ಬ್ಯಾಕು ಎಲ್ಲಿಂದ ಬರುತ್ತೆ? ಡಿ ಹಂಚ್ ಬ್ಯಾಕ್ ಎಲ್ಲಿಂದ ಬರುತ್ತೆ? T6 ಇಂದ ಬರುತ್ತೆ ಸರ್. D1 ಮೊನ್ನೆ ಹೇಳಿದ್ವಿ. T3 ಆಯ್ತು. T3 T1 T2 ಎಲ್ಲ ಬಿಟ್ಟು ಅಲ್ಲ, ಅಲ್ಲಿ ಬರಲ್ಲ ಅಂದರೆ ಹಂಚಲ್ಲಿ ಇಲ್ಲ. ಏನೇನಿದೆ ಎಲ್ಲ ಹೇಳಿದೆ ಅಂತ ನಾನು ಹೇಳ್ತೇನೆ. T1 ಇಂದ 12 ತನಕ ಬರುತ್ತೆ. ಫುಲ್ ಸ್ಕೋಲಿಯಾಸಿಸ್ ಬರಬೇಕಂದ್ರೂ ಅಲ್ಲೇ ಬರುತ್ತೆ. ಏನಂದರೆ ದರ್ ಇಸ್ ನೋ ಮೂಮೆಂಟ್. ಅದಕ್ಕೋಸ್ಕರ ನೀವೇನು ಮಾಡಬೇಕು? ಸಪೋಸ್ 8ಅಲ್ಲಿದೆ ಅಂತ ಅಂದ್ಕೊಳ್ಳಿ, 10ಅಲ್ಲಿದೆ ಅಂತ ಅಂದ್ಕೊಳ್ಳಿ, ಬಟ್ 10 ಒಂದಕ್ಕೆ ಮಾಡೋಕ್ಕೆ ಹೋಗ್ಬಾರ್ದು. ಫುಲ್ ಅಲೈನ್ ಮಾಡಿಕೊಂಡು ಬರ್ತೀವಿ. ಓಕೆ, ನಾವೀಗ ಟ್ರೀಟ್ಮೆಂಟ್ ಮಾಡೋಣ. ನಾನು ಯೂಸ್ ಮಾಡ್ತಾ ಇದ್ದು ಕೋಂಬ್. ನಿಮ್ಮ ಹತ್ರ ಇದಿದೆ ಅಂದರೆ ಬೆಟರು, ಬಟ್ ಬೇಡ ಇದು. ನಾನು ಟ್ರೈ ಮಾಡ್ತೀನಿ. ನನಗೆ ಸಿಕ್ಕಿದ್ದಂದರೆ ಅಲೆದು ಹಾಸ್ಪಿಟ್ಲಲ್ಲಿ ಎಲ್ಲಕ್ಕೊಂದೊಂದು ಇನ್ಸ್ಟ್ರೂಮೆಂಟ್ ಇರ್ತದೆ, ತಗೊಂಡು ನಾನು ಕೊಡ್ತೇನೆ. ಇರ್ಬೋದು ಅಲೆ ಇದಂದರೆ. ಇದು ಹೇಗಂದರೆ ನಾವು ಓಪನ್ ಮಾಡಿ ಈಗ ಇಟ್ಕೊಂಡು ಇದನ್ನು ಪುಷ್ ಮಾಡ್ತೀವಿ. ಇದು ಕಟ್ ಮಾಡಿದ ತಕ್ಷಣ ಇಟ್ಕೊಳಕ್ಕೂ ಯೂಸ್ ಮಾಡ್ತೀವಿ. ಪ್ರೆಸ್ ಮಾಡಿ ಇಟ್ಕೊಳಕ್ಕೆ ಒಬ್ಬರು ಇರ್ತಾರೆ, ಈ ಕಡೆ ಒಬ್ಬರು ಮಧ್ಯದಲ್ಲಿ ಒಬ್ಬರು ಡ್ರಿಲ್ ಮಾಡ್ತಾ ಇರ್ತಾರೆ. ಓಕೆ, ಚೆನ್ನಾಗಿ ಇದು ಹೇಗೆ ಮಾಡಬೇಕಂದ್ರೆ ಕೋಂಬನ್ನೇ ಪ್ರಾಪರಾಗಿ ನಿಮ್ಮ ಕೈಯಲ್ಲಿ ತೊಗೋಬೇಕು. ಇದು ಪ್ರಾಪರಾಗಿ ನೋಡ್ಕೊಳ್ಳೋಣ. ನಿಮ್ಮ ಅವ್ರಿಗಿದೆ ಸೇಮ್ ಕೋಂಬ್, ನಿಮ್ಮ ಅವ್ರಿಗೆ ಓಕೆನಾ? ಇದು ಸ್ಕೋಲಿಯಾಸಿಸ್ಗೋಸ್ಕರ ನಾವು ಮಾಡೋದು. ಓಕೆ, ಇದು ಸ್ಪೈನ್ ನಿಮ್ಗೆ ಗೊತ್ತಾಗುತ್ತೆ. ಬೋನ್ ಬಾನ್ಸ್ ಅದು ಪಕ್ಕದಲ್ಲಿಟ್ಟು ಇದೇನಂದರೆ ಸ್ಪೈನ್ ಕಡೆ ಪ್ರೆಸ್ ಮಾಡಬೇಕು ಈಗ. ಬಟ್ ಈಗ ಇದಿರಬಾರ್ದು, ಈಗ ಇಟ್ಕೋಬೇಕು. ಓಕೆನಾ? ಈಗ ಇರಬಾರ್ದು, ಈಗ ಇಡಬಾರ್ದು. ನಿನ್ಗೆ ಕಾಣಿಸ್ತಾ ಇಲ್ಲಲ್ಲೋ, ಅದಕ್ಕೆ ನಾನು ಏನಂತ ಇದ್ದೀನಿ, ಈಗ ಪ್ರೆಸ್ ಮಾಡಬೇಕು. This is one of the best business in the market. This is one of the best business in the market. ಸರಿ, ಮಾಡ್ಬೋದು ಅವರಿಗೆ. ಮಾಡ್ಬೋದು. ಅರ್ಥ ಆಯ್ತಲ್ವಾ? ಫುಲ್ ಎಲ್ಲಿಂದ D1 to 12 ತನಕ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ಏನು ಮಾಡಬೇಕು? ನಮ್ಗಿದೇ ಬರಬೇಕು. ಮಾಡಿದ ತಕ್ಷಣ ಏನು ಮಾಡಬೇಕು? ಸೇಮ್ ಏನು ಮಾಡಬೇಕು? ಒಂದು ಪೌಡರ್, ಏನೇನೋ ಪಾಂಡ್ಸ್ ಪೌಡ್ರು, ಏನೋ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಕ್ರೀಮ್ ಇದ್ರೆ ಕ್ರೀಮ್ ಪೌಡರ್, ಸಂತೂರ್, ಏನೇನು ಇರುತ್ತೆ ಅಷ್ಟೇ. ಮೈಸೂರು ಸ್ಯಾಂಡಲ್. ನಾವು ಮಾಡಿದ್ದಂದ್ರೆ ಏನು ಮಾಡ್ತೀವಿ? ಕಟ್ ಮಾಡಿ ಉಕ್ಕಿಟ್ಟು ಹಿಂಗೊಂದು ಉಕ್ಕಿಟ್ಟು ಅವ್ರು ಮಾಡಿರೋದು ಸೆಟ್ ಮಾಡ್ತೀವಿ. ಈಗ ಇದರಲ್ಲಿ ಯಾವುದ್ರಲ್ಲಾಗಿದೆ ಅಂತ ನಾನು ನಂದಲ್ವಾ? ಆಗಲೇ ನೀನು ಮಾಡಿ ಬಟ್ ಇವರಿಗೆ ಈಗಲೇ ಜಾಸ್ತಿ ಸಾರಿ ನಾನು ಹೇಳ್ತೇನೆ. ನಿಮ್ಗೆ ಎಲ್ಲೇ ಅನ್ನ ಆಗಲಿ, ಎಲ್ಲನ್ನ ಇದರಲ್ಲಿ ಎಲ್ಲಾಗಿದ್ದಂದ್ರೇನು ಸಪೋಸ್ ಇಲ್ಲಿದೆ, ಫುಲ್ ಮಾಡ್ಕೊಂಡು ಬರಬೇಕು. ಒಂದು ಕಡೆ ಮಾಡಬಾರ್ದು. ತೇಜ ಅರ್ಥ ಆಯ್ತಲ್ವಾ? ಒಂದು ಇಲ್ಲೇ ಇದಲ್ವಾ, ಇಲ್ಲೇ ಮಾಡ್ಕೊಬೇಕು ಹೋಗ್ಬೋದು. ಸೇಮ್
ಒಂದು ಬ್ರೆಸ್ಟ್ ದೊಡ್ಡದಿರುತ್ತೆ, ಒಂದು ಬ್ರೆಸ್ಟ್ ಚಿಕ್ಕದಿರುತ್ತೆ. ನೀವು ನೋಡಿದ್ರೆ ಅಬ್ನಾರ್ಮಲ್ ಬ್ಯಾಲೆನ್ಸಿಂಗ್, ಅಬ್ನಾರ್ಮಲ್ ಬ್ರೆಸ್ಟ್ ಇರುತ್ತೆ. ಸೇಮ್ ಮಾಡಿದ್ರೆ ನಾರ್ಮಲ್ ಆಗುತ್ತೆ. ಓ, ಅದಕ್ಕೆ ಇದೇ ಕಾರಣ. ಫೀಡ್ ಮಾಡಿದ್ಮೇಲೂ ಹಾ. ಆಗುತ್ತೆ ಸರ್. ಒಬ್ಬೊಬ್ಬರಿಗೆ ಚಿಕ್ಕದು ಒಂದು ಸೈಡ್ ಇರುತ್ತೆ, ಒಂದು ಸೈಡ್ ದೊಡ್ಡದಾಗಿರುತ್ತೆ. ಪ್ರಾಬ್ಲಮ್ಮು ಇದರಿಂದಲೇ. ಈಗ ಒಬ್ಬೊಬ್ಬರು ಏನು ಮಾಡ್ತಾರೆ, ಸ್ಪ್ಲಿಂಟ್ ಆಗಿರುತ್ತೆ, ಸೈಡಲ್ಲಿ ನೋಡ್ತೇವೆ. ಅವ್ರಿಗೂ ಇಲ್ಲೇ ಮಾಡ್ಬೋದು. ಅದಕ್ಕೆ ಇದೇ ಇದೆ ಸರ್. ಸೊ ಔಟ್ ಸೈಡಿಂದ ನೋಡಿದ್ರೆ ಹಂಚ್ಬೇಕು ಇರುತ್ತೆ. ಹೋಗಬೇಕು, ಹೋಗೋ ಥರ ಮಾಡಬೇಕು. ಸ್ಪ್ಲಿಂಟಾಗಿ ಹೋಗಲ್ಲ, ಬಟ್ ಚೇಂಜ್ ಆಗುತ್ತೆ. ಅವರು ನಾನು ತೇಜಸ್ವಿ ನೋಡ್ತಾ ಇದ್ದೀನಿ ಅಂದರೆ ನಾನು ತೇಜಸ್ವಿ ನೋಡಲ್ಲ, ಅವಾಗ ನಿಮ್ಮನ್ನು ನೋಡ್ತಾ ಇರ್ತೀನಿ. ಬಟ್ ನೀವು ಇಲ್ಲಿ ಟ್ರೀಟ್ ಮಾಡ್ತೆ ಮೇ ಬಿ ಅಲ್ಲಿಂದ ಇಲ್ಲಿ ತನಕ ಹೋಗ್ಬೋದು ಅಷ್ಟೇ. ಇಲ್ಲಿ ತನಕ ಹೋಗೋದು ಇಷ್ಟೇ ಹೋಗ್ಬೋದು. ನೀನು ಮಾಡ್ತಾ ಮಾಡ್ತಾ ಡೈರೆಕ್ಟ್ ಹೋಗ್ಬೋದು. ಬರ್ತಿಂದ ಬಂದಿರುತ್ತಲ್ಲ ಅವರಿಗೆ ಅದು ಕಡಿಮೆ ಮಾಡ್ಬೋದು. ಓಕೆನಾ? ಇದರಲ್ಲೇ ಅಡ್ಜಸ್ಟ್ಮೆಂಟ್ ಅಂದ್ರೆ ಎಲ್ಲ ಇದರಲ್ಲೇ ಇದರಲ್ಲೇ ಅವ್ರಿಗೆ ಇದಾಗಿರುತ್ತೆ ಅಂತ ತಿಳ್ಕೊಬೇಕು ನಾವು. ಅಲ್ಲ ಅದಿದೆ ಅಂದರೆ ಇದಿದೆ ಅಂತ ತಿಳ್ಕೊಬೇಕು. ಇದು ಇಲ್ಲಿಂದನೇ ಟ್ರೀಟ್ ಮಾಡ್ಬೋದು. ಹಿಂಗೇನಿದೆ ಸ್ಕೋಲಿಯೋಸಿಸಲ್ಲಿ ಹಿಂಗೆ ಏನೇನಿರುತ್ತೆ ಅಂದರೆ, ಸ್ಕೋಲಿಯೋಸಿಸಲ್ಲಿ ಒಂದು ಡಿಸ್ಕ್ ಒಂದು ಕಡೆ ಇರುತ್ತೆ, ಹಿಂಗೊಂದು ಡಿಸ್ಕ್ ಇನ್ನೊಂದು ಕಡೆ ಇರಲ್ಲ. ಇದೆ ಅಂದರೆ ಒಂದು 4 ಡಿಸ್ಕ್ಸ್ ಇರುತ್ತೆ, ಅಲ್ಲ 5 ಡಿಸ್ಕ್ಸ್ 4 ಡಿಸ್ಕ್ಸ್ ಇರುತ್ತೆ. ಹಾಗೆ ಅದಕ್ಕೋಸ್ಕರ ಏನು ಬೆಸ್ಟು ಏನು ಮಾಡಬೇಕಂದ್ರೆ ಜಸ್ಟ್ ಪ್ರೆಷರ್ ಅಷ್ಟೇ. ಆ ಕಡೆ ಈ ಕಡೆ 2 ಕಡೆ. ಇದು ನೀವೇನಂದರೆ ಈ ಕೊಡೋಕ್ಕೂ ಆಗಲ್ಲ. ಇದೇನಂದರೆ ಕೊಟ್ಟು ಆಗಿತ್ತಲ್ವ? ಈಗ ನೋಡೋದು ಸ್ವಲ್ಪ ಚೇಂಜಸ್ ಕಾಣಿಸ್ತದೆ. ಅಷ್ಟೇ. ನೀನು ಥೆರಪಿ ಏನಂದರೆ ನಿನ್ ಇಟ್ ಶುಡ್ ಗೆಟ್ ಇಮ್ಮಿಡಿಯೇಟ್ ರಿಸಲ್ಟ್. ದಟ್ ಈಸ್ ಓನ್ಲಿ ಕಾಲ್ ಥೆರಪಿ. ಒಂದು ವೀಕಲ್ ಫುಲ್ ಕ್ಯೂರ್ ಆಗುತ್ತೆ. ಇಮಿಡಿಯೇಟ್ಲಿ ಗೆಟ್ ರಿಸಲ್ಟ್. ಮತ್ತೆ ಅವ್ನಿಗೆ ಅದೇ ಮತ್ತೆ ವಾಪಸ್ ಮತ್ತೆ ವಾಪಸ್ ಹೋಗುತ್ತೆ, ಹೋಗಲ್ಲ ಅಂತಿಲ್ಲ, ಮತ್ತೆ ವಾಪಸ್ ಮಾಡ್ತಾ ಇರ್ಬೇಕು. ಮಾಡ್ತಾನೆ ಸುಮನ್ ಇರ್ಬೇಕು. ಬಾರ್ ಸುಮನ್ ಒಂದು ವಾರ ವೀಕ್ಲಿ ಒನ್ಸ್ ಸುಮನ್ ಸ್ಪೆಷಲ್ ನೀನು 10 ಡೇಸ್ ತನಕ ಮಾಡ್ತಾ ಇರಬೇಕು. ಅಟ್ಲೀಸ್ಟ್ ಇಷ್ಟು ಜಾಸ್ತಿ ಇರೋದು ಕಡಿಮೆ ಆಗುತ್ತೆ. 100% ಸರ್ಜರಿ Change ಬೇಕಾಗಿಲ್ಲ. ಸರ್ ಇವಾಗ 10 ಡೇಸ್ ಮಾಡ್ಕೊಂಡ್ಮೇಲೆ ಅವ್ರು ಮತ್ತೆ ಎಷ್ಟು ದಿವಸ ಬಿಟ್ಟು ಮಾಡ್ಬೇಕು? ಅವ್ರು ಮಾಡ್ಕೊಂತ ಇರಬೇಕು. ಅದೇ ಅವ್ರು ನೀನ್ ಬಾರೋ, ಇಷ್ಟೊಂದು ಥೆರಪಿಸ್ಟ್ ಇಲ್ವಾ? ಹೇಳ್ಕೊಡ್ಬೇಕು. ಮಾಡ್ತಾರೆ ನಿಂಗೆ ಎಲ್ಲ ಫ್ರೀಯಾಗಿ ಮಾಡ್ತಾರೆ. ಅಲ್ಲಿ ಯಾರೋ ಅಲ್ಲ ಅವ್ರಿಗೆ ಮಾಡ್ಕೋಬೇಕು ಅಂತ ಮನೆ. ಬಟ್ ಅವ್ರ ಮನೇಲಿ ಮಾಡ್ಕೋಬೇಕಂದ್ರೆ ಕ್ಲಾಸ್ ಸರ್ ಈಗ ಆಸನ ಮಾಡಿದ್ರೆ ಆಗಲ್ಲ ಸರ್. ಅದೇ ಅದನ್ನು ತೋರಿಸ್ತೀನಿ ಹೇಗೆ ಅಂತ. ಅರ್ಥ ಆಯ್ತಲ್ವಾ? ಇದು ಏನಂದರೆ ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗ್ಬಾರ್ದು, ಸ್ಪೈನ್ನೇ ಕ್ಯಾರಿ ಮಾಡ್ಕೋಬೇಕು. ಬರೀ ಹಂಚ್ ಬ್ಯಾಕ್ ಆ್ಯಂಡ್ ಸ್ಕೋಲಿಯಾಸಿಸ್ ಮಾತ್ರ ಏನಾದ್ರು ಅಂದರೆ ಅಲ್ಲ. ಸ್ಪೈನಲ್ಲಿ ಏನೇನು ಡಿಸೀಸ್ ಬರುತ್ತೆ ಏದಕ್ಕೆನ ಮಾಡ್ಬೋದು, ಏದಕ್ಕೆನ ಮಾಡ್ಬೋದು. ಓಕೆನಾ? ಲೋವರ್ ಬ್ಯಾಕ್ ತನಕನೂ ಮಾಡ್ಕೋಬೋದು, ಪ್ರತಿ ತನಕ ಟೇಲ್ಗೂ ಸೇಮ್ ಹಾಗೆ ಮಾಡ್ತಾ ಇರ್ಬೋದು. ಸೈಡ್ ಮಾಡ್ಬೇಕು. ಒಂದೊಂದು ಸರಿ ಏನಂದರೆ ನಿನಗೂ ಜಾಸ್ತಿ ಹಾರ್ಡು ಹಾಗೆ ಅನಿಸ್ತದೆ. ಅಂದರೆ ಪ್ರೆಸ್ ಆಗಿಲ್ಲ ಅಂತ ಕೆಳಗಡೆ ಪ್ರೆಸ್ ಮಾಡ್ತಾ ಇರ್ಬೇಕು. ನಿನ್ಗೆ ಆಗಿಲ್ಲ ಅಂದರೆ ಇದು ಹೀಗೆ. ಅದೇ ನಾವು ಹಿಂಗೆ ಇಟ್ಕೊಂಡು ಹಿಂಗೆ ಮಾಡಕ್ ಬಂದ್ಬಿಟ್ಟು ಸೈಡಿಗೆ ಮಾಡ್ತೀವಿ ಹಾ, ಇದು ಸೈಡಿಗೆ ಇದು ಕೆಳಗಡೆ ಸ್ಟ್ರೈಟ್ ಇದು ಅರ್ಥ ಆಯ್ತಲ್ವಾ? ಥ್ರೆಡ್ಡಿಂಗ್ ಯೂಸ್ ಮಾಡ್ತೀವಲ್ವಾ? ಅರ್ಥ ಆಗಿತ್ತಲ್ವಾ? ಓಕೆನಾ? ಓಕೆ. ಸೇಮ್ ಯೋಗದಲ್ಲಿ ಹೇಗೆ ಯೋಗ, ದಿಸ್ ಇಸ್ ಅ ಯೋಗ ಥೆರಪಿ. ಓಕೆ, ಯು ಕ್ಯಾನ್ ಯೂಸ್ ಸಮ್ ಡಿವೈಸ್ ಅಷ್ಟೇ, ಸಮ್ ಇನ್ಸ್ಟ್ರೂಮೆಂಟ್. ಅದೇ ಸೇಮ್ ಹಾಗೆ ಹೇಗೆ ಮಾಡಬೇಕಂದ್ರೆ ಇದು ಯೋಗ ಥೆರಪಿದಲ್ಲಿ ಆ ಕೈ ಈ ಕೈಯಿಂದ ಇಟ್ಕೋಬೇಕು.
ಎಷ್ಟು ದೂರ ಆಗುತ್ತೋ ಬಟ್ ಇದು ಇಲ್ಲೇ ಇರಬೇಕು. ಎಷ್ಟು ದೂರ ಆಗುತ್ತೋ ಇದು ಬಟ್ಟೆಗೆ ಮೇಲೆ ಇರಬೇಕು. ಎಷ್ಟು ದೂರ ಆಗುತ್ತೋ ಅಷ್ಟು ಯಾಕಂದ್ರೆ ಸಪೋರ್ಟ್ ತಗೊಬೋದು. ತಗೋಬೋದು. ಇದು ಎಷ್ಟು 10 ಕೌಂಟ್ಸ್ ಅದೇ 10 ಕೌಂಟ್ಸ್ 20 ಕೌಂಟ್ಸ್ ಡಿಪೆಂಡ್. ಇದು ನೀವು ಸೇಮ್ ನೀವೇನು ಮಾಡಿದಿರೋ ಅದೇ ಮೊದಲು ಮಾಡಿದ್ರೆ ಇಂಡಿವಿಜುವಲ್ ಆಗಿ ಹೇಗೇನು ಮಾಡ್ಬೋದು. ಅದೇ ಹೇಳ್ತೀನಿ, ಮನೇಲಿ ಅವ್ರು ಮಾಡ್ತಾರೆ. ಅವ್ರು ಮಾಡ್ಕೊಂಡ ಥರ ನೀವು ಎಕ್ಸಸೈಸ್ ಹೇಳ್ಕೊಡ್ಬೋದು. ಇದು ಇಲ್ಲಿರಬೇಕು, ಕೈನ ಟ್ರೈ ಮಾಡ್ತಾ ಇರಬೇಕು. ಹಿಂಗೆ ಟ್ರೈ ಮಾಡಬೇಕು. ಓಕೆನಾ? ನೀವೀಗ ಏನು ಮಾಡ್ತೀರಾ ಅಂದರೆ ಎಲ್ಲರ ಹತ್ರ ಸ್ಕೇಲ್ ಇದಲ್ವಾ, ಫಸ್ಟ್ ಏನು ಮಾಡೋದು ಶಾರ್ಪ್ ಮಾಡೋದು. ಫಸ್ಟ್ ಎಲ್ಲರೂ ಒಬ್ಬರನ್ನೇ ಒಬ್ಬರು ಒಂದೊಂದು ತಗೊಳ್ಳಿ. 10 ಟೈಮ್ ಶಾರ್ಪ್. ಫಸ್ಟ್ ಶಾರ್ಪು, ಆಮೇಲೆ ರಿವರ್ಸ್. ಅದೇ Reverse ಆಮೇಲೆ ಫ್ರಂಟಲ್ಲಿ ಏನಾಗಿದೆ ಫಸ್ಟ್ ಇದು both sides ಅಲ್ಲ, ಫಸ್ಟ್ ಒಂದು ಸೈಡ್, ಆಮೇಲೆ ರಿವರ್ಸ್. ಬೋತ್ ಸೈಡ್ಸ್, ಆಮೇಲೆ ಎಡ್ಜ್ ಮಾತ್ರ, ಮತ್ತೆ ಎಡ್ಜ್, ಮತ್ತೆ ಫುಲ್ ನಿಧಾನವಾಗಿ. ಅಂದರೆ ಶಾರ್ಪ್ ಬರಬೇಕಂದ್ರೆ ಅವನು ಏನು ಮಾಡ್ತಾನೆ, ನಿಧಾನವಾಗಿ ಇಡ್ತಾನೆ ಅಲ್ವಾ. ಏನು ನೋವಾಗಬಾರ್ದು, ಅಂದರೆ ಫೀಲ್ ಸೆನ್ಸೇಷನ್ ನೀವು ಮಾಡೋದಕ್ಕೂ ಸೆನ್ಸೇಷನು ಲಾಸ್ ಆಗಬಾರ್ದು. ನೋಡಿದ್ದೀರಲ್ವಾ ಎಷ್ಟು ಈಕ್ವಲ್ ಆಗಿದೆ. ದಟ್ ಇಸ್ ಕಾಲ್ ಥೆರಪಿ. ಓಕೆನಾ? ಮತ್ತೆ ಏನು ಮಾಡಬೇಕು, ಕೈಯಿಂದನೂ ಮಾಡ್ಬೋದು, ಕೋಂಬಿಂದನೂ ಮಾಡ್ಬೋದು, ಸ್ಕೇಲಿಂದನೂ ಮಾಡ್ಬೋದು, ತಮ್ಮಿಂದನೂ ಮಾಡ್ಬೋದು. ಎಡ್ಜ್ ಶಾರ್ಪ್ ಇಲ್ಲ ಅಂದರೆ ಎಕ್ಸ್ಪೀರಿಯನ್ಸ್ ಅಂದರೆ ಈಗ ಇದರಲ್ಲಿ ಸ್ವಲ್ಪ ನಮಗೆ ಸ್ಟ್ರೆಸ್ ನೀವು ನಾನು ಏನು ಹೇಳ್ತೀನಿ ನಿಮ್ಗೆ ಯಾವಾಗ ಸ್ಟ್ರೆಸ್ ಆಗಬಾರ್ದು, ಕಂಫರ್ಟೇಬಲ್ ಇರುತ್ತೆ. ಓಕೆನಾ? ರೆಡಿ? ಒಬ್ಬೊಬ್ಬರು ಮಲ್ಕೊಳ್ಳಿ. ನಾನು